ನಮಸ್ಕಾರ. ನಾನು ನಿಮ್ಮ ಶ್ರೀ ಅಸಾಮಾನ್ಯ. ಏನಪ್ಪ ಇದು ಶ್ರೀ ಅಸಾಮಾನ್ಯ? ನನ್ನ ಹೆಸರು ಶ್ರೀ ಅಸಾಮಾನ್ಯ ಅಲ್ಲ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಶ್ರೀ ಅಸಾಮಾನ್ಯ. ದಯವಿಟ್ಟು ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಗೂ ಕೂಡ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನನಗೆ ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ಯಾವ ವಿಷಯಗಳನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಜನಗಳಿಗೆ ತಿಳಿಸಕೊಟ್ಟಿದ್ದೀನಿ ಅಂದರೆ, ಇಂಥದ್ದೇ ವಿಷಯ ಅಂತ ಯಾವುದೋ ಒಂದು ವಿಷಯನ ನಾನು ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡ್ತಾಯಿಲ್ಲ. ಒಂದು ಟ್ರಾವೆಲಿಂಗ್ ಬ್ಲಾಗ್ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ನಮ್ಮ ಪ್ರತಿನಿತ್ಯದಲ್ಲಿ ಸಮಾಜದಲ್ಲಿ ಏನೇನು ನಡೆಯುತ್ತೆ ಆಗುವವು ಅದ್ರ ಬಗ್ಗೆ ಪ್ರತಿಯೊಂದು ವಿಷಯನೂ ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕೆ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಇವಾಗ ಶುರು ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇವಾಗ ನಾನು ಮೊದಲನೇದಾಗಿ ಮಾಡೋಕೆ ಹೊರಟಿರೋದು ವಿಡಿಯೋ ಬಂದು ಮುತ್ತತ್ತಿ ಕಾಡಿಗೆ ನಾನು ಸೈಕಲ್ ಪ್ರಯಾಣ ಮಾಡೋದ್ರ ಮುಖಾಂತರ ಮುತ್ತತ್ತಿ ಸ್ಥಳ ಪುರಾಣ ಮತ್ತು ಪೌರಾಣಿಕ ಹಿನ್ನೆಲೆ, ಮುತ್ತತ್ತಿ ಕಾಡಿನ ಬಗ್ಗೆ ಕೆಲವೊಂದು ವಿಡಿಯೋ ಕ್ಲಿಪ್ಸು, ಮತ್ತು ಮುತ್ತತ್ತಿಗೆ ಜರ್ನಿ ಮಾಡಬೇಕಾದ್ರೆ ಆನ್ ದ ವೇ ಯಾವುದೇ ಆದರೂ ಒಂದು ಸ್ಥಳಗಳಿದ್ದರೆ ಆ ಸ್ಥಳದ ಬಗ್ಗೆ ಕಿರು ಪರಿಚಯ ಮಾಡಿಕೊಡೋದು, ಈ ಮುಖಾಂತರ ನಾನು ನನ್ನ ವೀಡಿಯೋನ ಶುರು ಮಾಡೋಕ್ಕೆ ಹೊರಟಿದ್ದೀನಿ. ಮತ್ತು ಮೊದಲನೇ ವೀಡಿಯೋನ ನಾನು ಜಾಸ್ತಿ ನಂಬೋ ಮತ್ತು ನಾನು ಜಾಸ್ತಿ ಇಷ್ಟಪಡೋ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಅವರ ಆಶೀರ್ವಾದ ತಗೊಳ್ಳೋ ಮುಖಾಂತರ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾಯಿದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಬನ್ನಿ ಮುತ್ತತ್ತಿ ಕಾಡಿಗೆ ಹೋಗಿ ಬರೋಣ. ನಾನಂತೂ ಮುತ್ತತ್ತಿಗೆ ಹೊರಡೋ ಖುಷಿಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಪಟ ಅಂತ ರೆಡಿಯಾಗಿ ದೇವ್ರಿಗೆ ನಮಸ್ಕಾರ ಹಾಕಿ ಹೊರಗಡೆ ಬಂದು ನೋಡ್ತೀನಿ. ನಮ್ಮ ಅಣ್ತಮ್ಮ ಆಲ್ರೆಡಿ ರೆಡಿಯಾಗಿ ನಿಂತ್ಬಿಟ್ಟಿದ್ದ. ರಾತ್ರಿನೇ ಎಲ್ಲ ನೋಡಿ ನಿಲ್ಲಿಸಿದ್ದೆ, ಮತ್ತು ಯಾವುದಕ್ಕೆ ಇರಲಿ ಅಂದ್ಬಿಟ್ಟು ಏರು ಮತ್ತು ಬ್ರೇಕೆಲ್ಲ ಒಂದು ಸಾರಿ ಚೆಕ್ ಮಾಡಿಕೊಂಡು ಹೊರಗಡೆ ಬಂದರೆ ಚಂದ್ರ ಇನ್ನೂ ಹೋಗೇ ಇಲ್ಲ, ಸೂರ್ಯ ಇನ್ನೂ ಬಂದೇ ಇಲ್ಲ, ಕತ್ಲೆ ಹಾಗೇ ಇತ್ತು. ಕತ್ಲೆ ಇದ್ರೂ ಪರವಾಗಿಲ್ಲ, ತಂಪಾಗಿದ್ದಾಗಲೇ ಸ್ವಲ್ಪ ಸೈಕ್ಲಿಂಗ್ ಮಾಡೋಣ ಅಂದ್ಬಿಟ್ಟು ಮನೆ ಬಿಟ್ಟೆ. ನಮ್ಮ ಅಣ್ತಮ್ಮ ಅಂತೂ 2 ತಿಂಗಳಿಂದ ಎಲ್ಲೂ ಸುತ್ತಾಡಿಸಿಲ್ಲ ಅಂತ ಫುಲ್ ಹುರ್ಕೊಂಡು BGM ಸೌಂಡ್ ಏನು ಕೇಳ್ತೀರಾ, ಚಯ್ಯ ಪಿಯ್ಯ ಬರಲಿ ಅಂತ ಮುಂದೆ ಹೋಗ್ತಾಯಿದ್ರೆ ನಮ್ಮ ಜೊತೆ ಚಂದ್ರನೂ ಬರ್ತಾವನೆ. ಅಂದರೆ ನನಗಂತೂ ಸೈಕ್ಲಿಂಗ್ ಅಂದರೆ ಏನೋ ಒಂಥರ ವ್ಯಾಮೋಹ ಅಂತಲೇ ಹೇಳ್ಬೋದು. ಸೈಕ್ಲಿಂಗ್ ಹುಚ್ಚು ನನಗೆ ಅವಾಗಿಂದನೂ ಅಷ್ಟೇ. ಅದಕ್ಕೋಸ್ಕರ ಫಸ್ಟ್ನೇ ವೀಡಿಯೋ ಸೈಕ್ಲಿಂಗಲ್ಲಿ ಮಾಡ್ತಾಯಿದ್ದೀನಿ. ನಾನು ಸೈಕ್ಲಿಂಗಲ್ಲಿ ಮಾದೇಶ್ವರ ಬೆಟ್ಟಕ್ಕೆ ಒಂದು 12ರಿಂದ 13 ಸಾರಿ, ಚಾಮುಂಡಿ ಹಿಲ್ಸ್ಗೆ ಹೋಗಿದ್ದೀನಿ ಒಂದು 3-4 ಸಾರಿ, ಸರೌಂಡಿಂಗ್ ಏರಿಯಾ ತುಂಬ ಜಾಗಗಳು ನೋಡಿದ್ದೀನಿ. ಮುತ್ತತ್ತಿಗೆ ಇದು 2ನೇ ಸಾರಿ. ಅದು ವೀಡಿಯೋ ಪರ್ಪಸ್ಗೆ ಅನ್ನೋದು ಸ್ಪೆಷಲ್ಲು. ಬಟ್ ಸೈಕ್ಲಿಂಗ್ ಮಾಡುವಾಗ ನನಗನ್ಸೋದು ಒಂದೇ, ಭೂಮಿ ಗುಂಡ್ಗಿದೆ ಆದರೆ ಸಮತಟ್ಟಾಗಿಲ್ಲ. ಅಪ್ಪು ಮತ್ತು ಪ್ರಪಂಚದಲ್ಲಿ ಮನಸ್ಸ ತುಂಬ ಸಣ್ಣ ಸ್ವಾಮಿ, ಅವನಿರದೆ ಹೋದರೂ ತಿರುಗುತ್ತಪ್ಪ ಇವು ಕಾಲಾರಿ ಅಂತ ಇಲ್ಲ ನಾಡು ಮಾಡೋಣ, ಅವನು ಬರ್ಕೊಟ್ಟಾಗ ನೋಡಿ, ತಾತ ಬೆಳಗ್ಗೆ 6:30 ಎದ್ದು ಹೊಲದತ್ರ ಹಸುಗಳನ್ನ ಇಟ್ಕೊಂಡು ಹೋಗ್ತೈತೆ. ನಾವೇನು ಸಾವಿರಾರು ವರ್ಷದಿಂದ ಒಂದು ಸಾಂಪ್ರದಾಯಿಕವಾಗಿ ಬೇಸಾಯ ಪದ್ಧತಿಯಿಂದ ಮಾಡ್ಕೊಂಡು ಬಂದಿದ್ವಿ, ಅದ್ರ ಕೊನೆ ಈ ಕುಂಡಿ ಕಳ್ಸ್ಕೊಂತು ಅಂದರೆ ನಾವು ಮುಂದೆ ಏನು ತಿಂತೀವಿ, ನಾವು ತಿನ್ನೋ ಊಟ ಹೇಗಿರುತ್ತೆ ಅದನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಪ್ಪ, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಅಡಿಕೆ ತೋಟ. ಅದು ನಿಮಗೂ ಅಡಿಕೆ ತೋಟ ಅಂತ ಗೊತ್ತು, ಬಟ್ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ನಾವು ಚಿಕ್ಕ ವಯಸ್ಸಲ್ಲಿ ಧರ್ಮಸ್ಥಳಕ್ಕೋ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಸೈಡ್ಗೆ ಹೋದಾಗ ಮಾತ್ರ ಅಡಿಕೆ ತೋಟ ನೋಡ್ತಾಯಿದ್ವಿ. ಬಟ್ ಇವಾಗ ಬಾಯಲಸೀಮೆಯಲ್ಲೂ ಕೂಡ ಅಡಿಕೆ ತೋಟ ತುಂಬ ಜಾಸ್ತಿ ಆಗಿದೆ. ಅದಕ್ಕೆ ತೆಂಗಿನ ತೋಟ ಕಮ್ಮಿಯಾಗಿ ತೆಂಗಿನಕಾಯಿ ರೇಟು ಗಗನಕ್ಕೇರಿರೋದು. ನವಿಲಂತೂ ಇವಾಗ ಗುಬ್ಬಚ್ಚಿ ಮರಿನೂ ಅಷ್ಟಿಲ್ಲ, ನವಿಲು ಅಷ್ಟು ಜಾಸ್ತಿ ಆಗ್ಬಿಡ್ತಾವೆ. ಎಲ್ಲೋದ್ರೂ ಯಾವ ಮೂಲೆಗೆ ಹೋದ್ರೂ ನವಿಲು. ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೀನಿ, ಬೆಂಗಳೂರಲ್ಲೂ ನವಿಲು ರೋಡಲ್ಲಿ. ಅಂದರೆ ಏನಕ್ಕೆ ಅಂತ ಗೊತ್ತಿಲ್ಲ, ನವಿಲಂತೂ ಇತ್ತೀಚೆಗೆ ಸಿಕ್ಕಾಪಟ್ಟೆ ಒಂದು 6-7 ವರ್ಷದಿಂದಂತೂ ತುಂಬ ಅಂದರೆ ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ನವಿಲು ಯಾವಾಗ ಜಾಸ್ತಿ ಆಯಿತು, ನವಿಲು ಜಾಸ್ತಿ ಆದಮೇಲೆ ಈ ಸಣ್ಣ ಪುಟ್ಟ ಹಾವುಗಳೇ, ಆವಾಗ ಹೊಲ ಗದ್ದೆಗೆ ಹೋದರೆ ಮಿಸ್ ಇಲ್ಲದೆ 2-3 ಹಾವುಗಳು ನೋಡ್ತಾ ಇದ್ವಿ. ಇವಾಗಂತೂ ಹಾವುಗಳೇ ಸಿಗಲ್ಲ, ಎಲ್ಲ ನವಿಲುಗಳೆಲ್ಲ ತಿಂದಾಕ್ಬಿಟ್ಟರೆ ಹಾವುಗಳನ್ನ. ಇವಾಗ ನೋಡ್ತಾ ಇದ್ದೀರಲ್ಲ, ಅದು ಬಂದು ಕಬ್ಬಾಳ ಬೆಟ್ಟ. ತುಂಬ ಚೆನ್ನಾಗಿದೆ. ಟ್ರೆಕ್ಕಿಂಗ್ ಮಾಡೋಕ್ಕಂತೂ ತುಂಬ ಒಳ್ಳೆ ಪ್ಲೇಸು, ಬಟ್ ಅಷ್ಟೇ ಡೇಂಜರ್ ಕೂಡ. ಅದು ಬಂಡೆ ಇಳಿಜಾರು ಜಾರುತ್ತೆ. ಬೆಂಗಳೂರಿಂದ ಬರೋರು ಸಾತ್ನೂರಿಂದ ರೈಟ್ ಸೈಡ್ ತೊಗೊಂಡ್ರೆ ಅಲ್ಲಿಂದ ಒಂದು 8ರಿಂದ 10 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ, ಕಬ್ಬಾಳ ಬೆಟ್ಟ ನೋಡಿ, ಚೆನ್ನಾಗಿದೆ. ಹಾಗೆ ಮುಂದೆ ಬರ್ತಿದ್ದಂಗೆ ನನಗೆ ನೆಕ್ಸ್ಟ್ ಸಿಕ್ಕಿದೆ ಶಿಂಷಾ ನದಿ ಅಂದರೆ ಇಲ್ಲಿಯವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಹೊರಗಡೆಯವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಈ ಮಾಹಿತಿ ಹೇಳ್ತಾ ಇರೋದು. ಮೈಸೂರು ಟು ಬೆಂಗಳೂರು ಓಡಾಡಬೇಕಾದ್ರೆ
ಮದ್ದೂರು ಆದಮೇಲೆ ಶಿವಪುರ ಸಿಗುತ್ತೆ. ಶಿವಪುರದಿಂದ ನೆಕ್ಸ್ಟ್ ಅಡಿಗಾಸ್ ಹೋಟೆಲ್ ಸಿಗುತ್ತೆ. ಅಡಿಗಾಸ್ ಹೋಟೆಲಿಂದ ಹಿಂದೆ ಒಂದು ರೈಲ್ವೆ ಬ್ರಿಡ್ಜು ಮತ್ತು ಹಳೆ ರೋಡ್ದು ಬ್ರಿಡ್ಜ್ ಸಿಗುತ್ತೆ. ಅದ್ರ ಕೆಳಗಡೆ ಹರಿಯೋದೇ ಶಿಂಷಾ ನದಿ. ಶಿಂಷಾ ನದಿ ಬಂದು ನೆಕ್ಸ್ಟು ಅಲ್ಲಿಂದ ಮುಂದೆ ಹರಿದು ಬಂದರೆ ಅಲ್ಲಿ ನಮ್ಮ ದೇವೇಗೌಡರು ಕಟ್ಟಿಸಿರುವಂಥ ಒಂದು ದೇವೇಗೌಡ ಬ್ಯಾರೇಜ್ ಅಥವಾ ಇಗ್ಲೂರು ಡ್ಯಾಮ್ ಅಂತ ಕೂಡ ಕರೀತಾರೆ. ಈಗೇನು ನೋಡ್ತಾ ಇದ್ದೀರಾ ಅದೇ ಡ್ಯಾಮು. ಅದಾದಮೇಲೆ ಮುಂದೆ ಹರ್ಕೊಂಬಂದರೆ ಅದು ಬೆಂಕಿ ಫಾಲ್ಸು ಅಥವಾ ಗಾಣಾಳ್ ಫಾಲ್ಸ್ ಅಂತಾರೆ. ಅಲ್ಲಿಂದ ಮುಂದೆ ಹರ್ಕೊಂಡು ಹೋದರೆ ಅದು ನೆಕ್ಸ್ಟು ಕಾವೇರಿ ನದಿ. ಕಾವೇರಿ ಶಿಂಷಾ ಮತ್ತು ಕಾವೇರಿ ಸಂಗಮದಲ್ಲಿ ಎರಡೂ ನದಿನೂ ಬೆರೀತವೆ. ಇವಾಗೇನು ನೋಡ್ತಾ ಇದ್ದೀರಲ್ಲ ಇದು BWSSB ಅಂದರೆ ಇದು ವಾಟ್ರ್ ಫಿಲ್ಟ್ರ್ ಮಾಡೋದು ಪ್ಲ್ಯಾಂಟ್. ಇಡೀ ಬೆಂಗಳೂರಿಗೆ ಇಲ್ಲಿಂದನೇ ಕಾವೇರಿ ನೀರು ಸಪ್ಲೈ ಆಗೋದು. ಒಳಗಡೆ ಪ್ಲ್ಯಾಂಟು ತುಂಬ ದೊಡ್ಡದಿದೆ, ನಾನು ನೋಡಿದ್ದೀನಿ. ನಿಮಗೂ ಯಾರಾದರೂ ಪರಿಚಯ ಇದ್ದರೆ ಹೋಗಿ ನೋಡ್ಬೋದು. ಅಲ್ಲಿಗೂ ಎಂಟ್ರಿ ಆದೆ. ಟಿಫನ್ ಎಲ್ಲಿ ಬರೀರುತ್ತೋ ಏನೋ ಗೊತ್ತಿಲ್ಲ ಇಷ್ಟು ಬೇಗ. ಈಗ 6:50 ಇಲ್ಲ, ಇವಾಗ ಹೋಟ್ಲು ಬಾಗಿಲು ತಗೊಂಡು ಕೂತವ್ರೆ. ಬಸ್ ಸ್ಟ್ಯಾಂಡು. ನಾನು ನೋಡಿದ್ರೆ ಯಲಬುರ್ಗಿ 6:45ಗೆ ಬಂದು ಕೂತಿದ್ದೀನಿ. ಇಲ್ಲೊಂದು ಅಂಗಡಿನೂ ತೆಗ್ದಿಲ್ಲ, ಹೋಟ್ಲು ತೆಗ್ದಿಲ್ಲ. ಹೊಟ್ಟೆ ಬೇರೆ ಬಿರ್ರಿ ಹಸಿತೈತೆ. ಏನಾದ್ರು ತಿಂದಿಲ್ಲ ಅಂದರೆ ಅಂತೂ ನಾನು ಮುಂದೆ ಅಂತೂ ಸೈಕ್ಲಿಂಗ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಮುಂದೆ ಯಾಕೆಂದರೆ ಹೋದ್ರೂ ಅಲ್ಲೇನೂ ಸಿಗೋಲ್ಲ, ಯಾಕೆಂದರೆ ಅದು ಕಾಡು ಫಾರೆಸ್ಟ್ ಏರಿಯಾ. ಇಲ್ಲೇ ಏನಾದರೂ ಹುಡ್ಕೊಂಡು ತಿನ್ಕೊಂಡು ಹೋಗಲೇಬೇಕು. ದೇವ್ರದಿಂದ ಯಾವುದಾದ್ರೂ ಸಿಕ್ಕರೆ ಸಾಕಪ್ಪ. ಯಾವುದೋ ಹೋಟೆಲ್ ಐತೆ ಇಲ್ಲಿ, ಪೋಲಿ ಹೋಟೆಲ್, ಹಳೇ ಪೋಲಿ ಹೋಟೆಲ್. ನೋಡೋಣ ಇಲ್ಲಿ ಏನು ಸಿಗುತ್ತೆ. ಒಳಗಡೆ ಹೋಗಿ ಕೇಳ್ತೀನಿ. ಹೋದೆ, ದೋಸೆ ಮಾಡ್ತಾಯಿದ್ರು. ಒಂದು ಪ್ಲೇಟ್ ದೋಸೆ ಹೇಳಿದೆ. ಬಂದು ಕೂತ್ಕೊಂಡ್ರೆ ಪುನೀತ್ ಅಣ್ಣನ ಮೂವಿ ಬರ್ತಾಯಿತ್ತು. ಅಷ್ಟರಲ್ಲಿ ನನ್ನ ಮುಂದೆ ದೋಸೆ ಬಂದು ಕೂತಿತ್ತು. ಮೇಲೆ ಬೆಣ್ಣೆ ಬೇರೆ ಹಾಕಿದ್ರು. ಬಿಸಿ ಬಿಸಿ ದೋಸೆ ಮೇಲೆ ಬೆಣ್ಣೆ ಹಾಕಿದ್ದಕ್ಕೂ ಅದಕ್ಕೂ ಒಳ್ಳೆ ಸೂಪರಾಗಿತ್ತು. ತಿಂದೆ, ಹೊಟ್ಟೆ ಯಾಕೋ ಖಾಲಿ ಅನ್ನಿಸ್ತು. ಇನ್ನೊಂದು 3 ದೋಸೆ ಹೇಳಿದೆ, ಅದನ್ನು ತಂದುಕೊಟ್ರು. ಅದನ್ನು ತಿಂದು ಎಲ್ಲ ಮುಗಿಸಿ ಹೊಟ್ಟೆ ತುಂಬಿತು. ಆಮೇಲೆ ಟೀ ಹೇಳಿದೆ. ಹಳೆ ಪೋಲಿ ಹೋಟೆಲಲ್ಲಿ ತಿಂಡಿ ಮುಗಿಸ್ಕೊಂಡು ಮುಂದೆ ಹೊರಟ್ರೆ ಕಣ್ಣಿಗೆ ಬಿದ್ದಿದ್ದೆ ನಮ್ಮ ತಾಯಂದರು. ಮಳೆ, ಚಳಿ, ಗಾಳಿ ಯಾವುದನ್ನು ಲೆಕ್ಕಿಸದೆ ಪ್ರತಿಯೊಂದು ಯಾವುದೇ ಟೈಮ್ ಆಗಲಿ ದುಡಿಯೋ ಹೊರಗೆ ಯಾವ್ದಾದ್ರು ಒಂದು ಇದ್ದರೆ ಅದು ರೈತರು ಮಾತ್ರ. ಬೇಸಿಗೆ ಅಲ್ವಾ, ಎಲ್ಲ ಗಿಡ ಸಣ್ಣ ಇಲ್ಲೆಲ್ಲ ಕುರ್ಚಲು ಕಾಡಿದು. ಕುರ್ಚಲು ಕಾಡು ಅಂದರೆ ದೊಡ್ಡ ದೊಡ್ಡ ಮರಗಳಿಲ್ಲ. ಈ ನಿತ್ಯಾರಿ ತೋರಣ ಕಾಡು ಅಂತ ಹೇಳ್ತೀವಿ, ಆ ಥರ ಮರಗಳು ಯಾವುದೂ ಇಲ್ಲ. ಎಲ್ಲ ಕುರ್ಚಲು ಪೊದೆ ಗಂಟೆನ ಕಾಡಿದು. ಬಟ್ ಏನಂದರೆ ಇಲ್ಲಿ ಬೇಸಿಗೆ ಬಂದಾಗ ಎಲ್ಲ ಒಣಗೋಗುತ್ತೆ. ಒಣಗೋದಾಗ ಯಾರಾದರೂ ತಪ್ಪಿ ಏನಾದರೂ ಒಂದು ಸಿಗರೇಟ್ ಸೇದೋ ಇಲ್ಲ ಇನ್ನೊಂದು ಮತ್ತೊಂದು ಏನಾದರೂ ಆಗಿ ಸ್ವಲ್ಪ ಬೆಂಕಿ ಬಿದ್ದರೂ ಇಡೀ ಕಾಡೆಲ್ಲ ಬೆಂದೋಗೋ ಒಂದು ಚಾನ್ಸ್ ಕೂಡ ಇರುತ್ತೆ. ದಯವಿಟ್ಟು ಯಾರಾದರೂ ಈ ಕಡೆ ಬಂದಾಗ, ಈ ಕಡೆ ಅಂತಲ್ಲ ಯಾವುದೇ ಅರಣ್ಯ ಪ್ರದೇಶಕ್ಕೆ ಹೋದಾಗಲೂ ಕೂಡ ಬೆಂಕಿ ಕಟ್ಟಿಗೆ ಇರಿದ್ರೆ ಅದನ್ನು ಪೂರ್ತಿ ಕೆಡಿಸಿ ಕಾಲಲ್ಲಿ ತೊಳೆದ್ಬಿಟ್ರೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಚೂರು ಈಗ ಬೇಸಿಗೆ ಹೆಂಗಿದೆ ಅಂದರೆ ಸ್ವಲ್ಪ ಗಿಡಿ ಸಿಕ್ಕಿದ್ರೆ ಸಾಕು ಹತ್ಕೊಂಡೆಲ್ಲ ಕಾಡೆಲ್ಲ ಉದ್ಯೋಗಕ್ಕೆ ಅನ್ಸುತ್ತೆ. ಮನೆ ಕಾಂಗಿ ಬೆಟ್ಟದಲ್ಲೂ ಅದೇ ಥರ ಆಯಿತು. ಬಟ್ ಅದು ಯಾರು ಮಾಡೋರು ಅಂತ ಗೊತ್ತಾಗಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಹತ್ಕೊಂಡ್ರೆ ಇಡೀ ಕಾಡಿಗೆ ಆವರಿಸ್ಕೊಂಡ್ಬಿಡುತ್ತೆ ಬೆಂಕಿ. ಸೊ ಸ್ವಲ್ಪ ಹುಷಾರಾಗಿರಿ ದಯವಿಟ್ಟು. ಹಾಯ್ ವಿರಾಟ್ ಕೊಹ್ಲಿ. ಹಾಯ್, ಸಂಡೇ ರಜಾ. ಈಗೇನು ನೋಡ್ತಾ ಇದ್ದೀರಾ ಇದೆ ಮುತ್ತತ್ತಿ ಚೆಕ್ ಪೋಸ್ಟು. ಈ ಚೆಕ್ ಪೋಸ್ಟಲ್ಲಿ ಪ್ರತಿಯೊಂದು ವೆಹಿಕಲ್ಲು ಕೂಡ ಇಲ್ಲಿ ಚೆಕ್ ಆಗುತ್ತೆ. ಇಲ್ಲಿ ಚೆಕ್ ಮಾಡಿದ್ಮೇಲೆ ಮುಂದೆ ಬಿಡೋದು, ಇಲ್ಲಾಂದರೆ ಯಾರನ್ನೂ ಕೂಡ ಮುಂದೆ ಬಿಡಲ್ಲ. ಬಟ್ ನನ್ನ ಸೈಕಲ್ ಏನೋ ಅವ್ರು ಚೆಕ್ ಮಾಡಲ್ಲ, ಆರಾಮಾಗಿ ನಿಂತ್ಕೊಬೋದು ಅವರು. ಇದೇನು ನೋಡಿದೆ, ಇದೇನು ಹೇಳ್ತೀವಿ, ಒಂದು ನಿಮಿಷ ಇರಿ ಕ್ಯಾಮ್ರಾ ತಿರ್ಗಿಸ್ತೀನಿ. ಹಾಗೆ ಇರಿ. ವಾವ್, ಏನಿದು ಕಾಡು ಕೋಣ, ದೇವರೇ ಸರಿಯಾಗಿದೆ ಮಾತ್ರ ಕೋಣ, ಭರ್ಜರಿ ಕೋಣ. ನಾನು ಈ ಮುತ್ತತ್ತಿ ಕಾಡಲ್ಲಿ ಇಷ್ಟು ವರ್ಷ ಎಷ್ಟು ಸರಿ ಬಂದಿದ್ದೀನಿ ಲೆಕ್ಕ ಇಲ್ಲ. ಬಟ್ ಕಾಡು ಕೋಣ ನೋಡಿದ್ದು ಇದೇ ಮೊದಲು. ನೀವು ಯಾರಾದರೂ ನೋಡಿದ್ದೀರಾ? ನೋಡಿದರೆ ಕಮೆಂಟ್ ಹಾಕಿ. ಬಟ್ ಈ ಕಾಡು ಕೋಣ ಅಂತೂ ಹೆವಿ ಪರ್ಸ್ನಾಲಿಟಿ. ಅದ್ರ ಲುಕ್ ಹೆಂಗೈತೆ ಅಂದರೆ ಈ ಜಲ್ಲಿಕಟ್ಟು ಓರಿಗಳು ಬರುತ್ತಲ್ಲ ಅದು ಗುರಾಯಿಸಲ್ವಾ, ಆ ಥರ ಗುರಾಯಿಸ್ತೈತೆ. ಅಣ್ಣ ಅಲ್ಲೇ ನಿಂತ್ಕೋ, ಒಂದು ಹೆಜ್ಜೆ ಮುಂದೆ ಇಟ್ಟರೆ ಆಮೇಲೆ ನನ್ನ ಕತೆ ಅಷ್ಟೇ. ದಯವಿಟ್ಟು ಅಲ್ಲೇ ನಿಂತ್ಕೊಂಬಿಡು. ಸರಿಯಾಗೈತೆ ಕೋಣ. ಯಾರು ನೋಡಿಲ್ವೋ ಮುತ್ತತ್ತಿ ಫಾರೆಸ್ಟಲ್ಲಿ ಕಾಡು ಕೋಣನ ಇದುವರೆಗೂ, ಅವ್ರು ನೋಡಿ ಕಮೆಂಟ್ ಹಾಕಿ. ನೋಡಿ ಬುಲೆಟ್ ಅವ್ರು ನಾನು ಸೈಡ್ ಹಾಕೊಂಡು ಹೋಗ್ಬಿಟ್ರು. ನಾನು ಸೈಕಲಲ್ಲಿ ಎಂಜಿನ್ ಇದ್ದಿದ್ರೆ 5 ಗಾಡಿ ಇದ್ದಿದ್ರೆ ನಾನು ಸೈಡ್ ಹಾಕೊಂಡು ಹೋಗ್ತಿದ್ದೆ. ಅದು ಏನು ಮಾಡ್ತೀರಾ, ಇರಲಿ. ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಅವ್ರದ್ದು ಮುತ್ತಿನ ಮೂಗ್ತಿ ಬಿದ್ದೋಗುತ್ತೆ. ಅದನ್ನ ರಾಮನ್ ಹೇಳಿದಾಗ ರಾಮ ಆಂಜನೇಯ ಕೈ ಮಾಡಿದ ಸಹಾಯಕ್ಕೆ ಒಂದು ವರ ಕೊಟ್ಟಿರ್ತಾನೆ. ಅವರನ್ನ ಇಲ್ಲಿ ಅವಳು ಮಿಸ್ಯೂಸ್ ಮಾಡ್ಕೊಂಡು ರಾಮನ ಕಾಡ್ಗೋ ತರ ಮಾಡ್ತಾಳೆ. ದಯವಿಟ್ಟು ಏನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಏನಾದ್ರು ತಪ್ಪಾಗಿದೆ ಕಮೆಂಟ್ ಮುಖಾಂತರ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ತರ ತಪ್ಪಾಗದೇ ಇರೋ ತರ ನಾನು ತಿದ್ಕೋತೀನಿ. ನನ್ನ ವಿಡಿಯೋ ಓವರಾಲ್ ನನ್ನ ವಿಡಿಯೋ ಆಗಿರ್ಬೋದು, ನಾನು ಯಾವ ತರ ನಾನು ಕೆಲವೊಂದು ಎಡಿಟಿಂಗ್ ಆಗಿ ನಾನು ಇದು ವಸ್ತು ದಯವಿಟ್ಟು ಏನೇ ತಪ್ಪಾಗಿದ್ದು ಕೂಡ ಯಾರು ಬೇರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಧನ್ಯವಾದಗಳು.